ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು 2026ನೇ ಇಸ್ವಿಯಲ್ಲಿ ಆಗಸ್ಟ್ ಮಾಸದಲ್ಲಿ ಪವಿತ್ರವಾಗಿರುವಂತಹ ಪುಣ್ಯ ಮಾಸ ಬರ್ತಾ ಇರುವಂತಹ ಶ್ರಾವಣ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಗೋಚಾರ ಫಲಗಳು ಯಾವ ರೀತಿ ಇರುತ್ತೆ ಅನ್ನುವಂತಹ ವಿಷಯಗಳನ್ನು ನಾವು ನೋಡೋಣ. ಪ್ರಮುಖವಾಗಿ ಈ ಆಗಸ್ಟ್ ಮಾಸದಲ್ಲಿ ರಾಹು ಕುಜನ ನಕ್ಷತ್ರವಾಗಿರುವಂತಹ ಧನಿಷ್ಠ ನಕ್ಷತ್ರದ ಮುಖಾಂತರ ತನ್ನ ಪಯಣವನ್ನು ಮಾಡ್ತಾ ಇರ್ತಾರೆ. ಆಗಸ್ಟ್ 2ರಿಂದ ಆಗಸ್ಟ್ 5ರಂದು ಬುಧನ ಬದಲಾವಣೆ ಅನ್ನೋದು, 17ರಂದು ರವಿಯ ಬದಲಾವಣೆ ಅನ್ನೋದು, ಈ ಪ್ರಮುಖವಾಗಿರುವಂತಹ ಗ್ರಹಸ್ಥಿತಿಯ ಅನುಕೂಲತೆ. ಇನ್ನು ಸಪ್ತಮದಲ್ಲಿ ಈ ಪರ್ಟಿಕ್ಯುಲರ್ ಆಗಿ ಈ ಗ್ರಹದ ಬದಲಾವಣೆ ಜೊತೆಗೆ ಪ್ರಮುಖವಾಗಿ ಈ ಮಾಸದಲ್ಲಿ ಶ್ರಾವಣ ಮಾಸ ಅಂದರೆ ಇಲ್ಲಿ ಶಿವನಿಗೆ ಮತ್ತು ಶ್ರೀಮನ್ನಾರಾಯಣನಿಗೆ ಅತಿ ಪ್ರೀತಿಕರವಾಗಿರುವಂತಹ ಮಾಸ. ಈ ಸರ್ಪದೋಷಗಳಿರುವಂತಹ ವ್ಯಕ್ತಿಗಳಾಗಿರಬಹುದು, ಕುಜದೋಷಗಳಿರುವಂತಹ ವ್ಯಕ್ತಿಗಳಾಗಿರಬಹುದು, ಈ ಬರುವಂತಹ ಶ್ರಾವಣ ಮಾಸದ ನಾಗರ ಪಂಚಮಿಯಂದು ವಿಶಿಷ್ಟವಾಗಿ ಉಪವಾಸದಿಂದ ನಿಷ್ಠೆಯಿಂದ ನೀವು ಮಾಡುವಂತಹ ಈ ಆರಾಧನೆ ಏನಿರುತ್ತೋ ಅದು ಅದ್ಭುತವಾಗಿರುವಂತಹ ಫಲಗಳನ್ನು ನೀಡುತ್ತೆ ಅಂತ ಹೇಳ್ತಾ, ದ್ವಾದಶ ರಾಶಿಗಳಲ್ಲಿ ಮೀನ ರಾಶಿಗೆ ಈ ಆಗಸ್ಟ್ ಮಾಸದಲ್ಲಿ ಯಾವ ರೀತಿ ಗ್ರಹ ಅನುಕೂಲತೆ ಇದೆ ಅನ್ನುವಂತಹ ವಿಷಯಗಳನ್ನು ನಾವು ನೋಡುವುದಾದರೆ, ಇಲ್ಲಿ ಅಂದರೆ ಸಂಚಾರ ಗ್ರಹಗಳನ್ನು ಗಮನದಲ್ಲಿ ನೋಡುವುದಾದರೆ, ಲಗ್ನದಲ್ಲೇ ಶನಿ ಪರಮಾತ್ಮ ನಾವು ಜುಲೈ 27ರಿಂದ ವಕ್ರಗಮನ ಸಂಚಾರ ಮಾಡ್ತಾ ಇರ್ತಾರೆ. ರೆಟ್ರೋಗ್ರೇಡ್ ಸ್ಟೇಟಲ್ಲಿ ರಾಶಿಯಲ್ಲೇ ವಕ್ರಗತಿಯನ್ನು ಬೀಳ್ತಾ ಇರುತ್ತೆ. ಯಾಕಂದರೆ ಈಗ ಆಲ್ರೆಡಿ ಜನ್ಮಸ್ಥಾನದಲ್ಲಿರುವಂಥ ಇದೊಂದು ರೀತಿ ಪ್ರತಿಕೂಲವಾಗಿರುವಂತಹ ಪರಿಸ್ಥಿತಿ ಮೀನರಾಶಿಯವರಿಗೆ ಅಂತ ಹೇಳಬಹುದು. ಇನ್ನು ತೃತೀಯ ಸ್ಥಾನದಲ್ಲಿ ಇಲ್ಲಿಯವರೆಗೂ ಕೂಡ ಅದ್ಭುತವಾಗಿ ಯೋಗಕಾರಕನಾಗಿರುವಂತಹ ಕುಜ ಆಗಸ್ಟ್ ಮಾಸದಲ್ಲಿ 4ನೇ ಮನೆ ಅರ್ಧಾಷ್ಟಮ, ಯಾವಾಗಾದ್ರೂ ಕೂಡ ಕುಜ ಈ 4 ಲಗ್ನದಲ್ಲಿ ಆಗಿರ್ಬೋದು, 2ನೇ ಮನೆಯಲ್ಲಾಗಿರ್ಬೋದು, ಚತುರ್ಥ ಸ್ಥಾನದಲ್ಲಿ ಮತ್ತು ಸಪ್ತಮ ಸ್ಥಾನದಲ್ಲಿ ವ್ಯಯಸ್ಥಾನದಲ್ಲಿ ದೋಷವನ್ನು ಉಂಟು ಮಾಡ್ತಾ ಇರುತ್ತೆ. ಸೊ ಕುಜ ಈ ಮಂತಲ್ಲಿ ಚತುರ್ಥ ಸ್ಥಾನದಲ್ಲಿ ಅನುಕೂಲವಾಗಿಲ್ಲ. ಇನ್ನು ವ್ಯಯಸ್ಥಾನದಲ್ಲಿರುವಂತಹ ರಾಹು, ಪಂಚಮ ಸ್ಥಾನದಲ್ಲಿರುವಂತಹ ರವಿ, ಒಂದು ರೀತಿ 4 ಗ್ರಹಗಳು ಕೂಡ ಈ ಪ್ರಧಾನವಾಗಿ ಅಗ್ನಿತತ್ವ ರಾಶಿಗಳಾಗಿರುವಂತಹ ಕುಜ, ರವಿ, ರಾಹು ಈ ವಿಷಯಗಳಲ್ಲಿ ನಾವು ನೋಡುವುದಾದರೆ ಒಂದು ರೀತಿ ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕಾಗಿರುತ್ತೆ. ರಾಶ್ಯಾಧಿಪತಿ ಪಂಚಮದಲ್ಲಿ ಅದ್ಭುತವಾಗಿ ನಿಮಗೆ ಯೋಗಕಾರಕನಾಗಿರ್ತಾರೆ. ಅಂದರೆ ಇಲ್ಲಿ ನೋಡಿ, ಯಾವುದೇ ಸಮಸ್ಯೆ ಇರಲು, ಯಾವುದೇ ಆತಂಕ ಬಂದರೂ ಕೂಡ ಈ ಮಾಸದಲ್ಲಿ ಈ ರವಿ ಅನುಕೂಲ ಇಲ್ಲ, ಶನಿ ಪರಮಾತ್ಮ ವಕ್ರಗತಿಯ ಹೊಂದಿದ್ದಾರೆ ಮತ್ತು ರಾಹು ವ್ಯಯಸ್ಥಾನದಲ್ಲಿದ್ದಾರೆ, ಕುಜ ಚತುರ್ಥ ಸ್ಥಾನದಲ್ಲಿದ್ದಾರೆ. ಆದರೆ ಪಂಚಮದಲ್ಲಿರುವಂತಹ ಗುರು ಭಾಗ್ಯ ದೃಷ್ಟಿಯಿಂದ, ಅಂದರೆ ಒಬ್ಬ ತಂದೆ ತನ್ನ ಮಕ್ಕಳನ್ನು ಎಷ್ಟು ಕೇರ್ಫುಲ್ಲಾಗಿ, ಅಂದರೆ ಎಷ್ಟು ಬಾಧ್ಯತಾಯುತವಾಗಿ, ಎಷ್ಟು ಪ್ರೀತಿಯಿಂದ, ಅಂದರೆ ಕೋಪ ಮಾಡಿಕೊಳ್ಳುವಂತಹ ಸಮಯದಲ್ಲಿ ಕೋಪ ಮಾಡಿಕೊಳ್ತಾರೆ, ಮತ್ತು ಪ್ರೀತಿ ತೋರಿಸುವಂತಹ ಸಮಯದಲ್ಲಿ ಪ್ರೀತಿ ತೋರಿಸ್ತಾರೆ ಅನ್ನೋ ರೀತಿಯಲ್ಲಿ ಭಾಗ್ಯ ದೃಷ್ಟಿಯಿಂದ ನಿಮ್ಮನ್ನು ತನ್ನ ಸಂರಕ್ಷಣೆ ಮಾಡ್ತಾ ಇರ್ತಾರೆ. ಪರ್ಟಿಕ್ಯುಲರ್ ಆಗಿ ಈಗ ಇರುವಂತಹ ದುಷ್ಟ ಚತುಷ್ಟಯ ಅಂತ ಹೇಳ್ಬೋದು, 4 ಮೂಲೆಗಳಿಂದ 4 ಗ್ರಹಗಳು ಅಷ್ಟು ಅನುಕೂಲವಾಗಿಲ್ಲ. ಅಂದರೆ ಏನೋ ಒಂದು ವಿಷಯ ಶನಿ ಪರಮಾತ್ಮ ಇಲ್ಲಿ ಯಾವ ರೀತಿ ನಿಮಗೆ ಪರೀಕ್ಷೆ ಮಾಡ್ತಾ ಇರ್ತಾರೆ ಅಂದರೆ, ಇನ್ನೇನಪ್ಪ ಎಲ್ಲ ಮುಗೀತು, ಅನುಕೂಲ ಆಯಿತು, ಇನ್ನೇನು ಎಲ್ಲ ಕೈಗೆ ಸಿಕ್ತು ಅಂದ್ಕೊಂಡಿರುವಂಥ ಕೊನೆ ಕ್ಷಣದಲ್ಲಿ ನಿರಾಶೆ ಉಂಟು ಆಗುವಂಥದ್ದು, ತಾಳ್ಮೆಗೆ ಪರೀಕ್ಷೆ ಆಗುವಂತಹ ಸಂದರ್ಭಗಳಲ್ಲಿ ಇರುತ್ತೆ. ಅಂದರೆ ಒಬ್ಬ ವ್ಯಕ್ತಿ ಒಬ್ಬ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಇನ್ನೇನು ವೀಕೆಂಡು ಆರಾಮಾಗಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ, ಟೆನ್ಷನ್ ಇಲ್ಲದೆ ವೀಕೆಂಡ್ ಮುಗಿಸ್ತಾ ಇದ್ದೀನಿ, ಶುಕ್ರವಾರ ಸಾಯಂಕಾಲ ಅಂತ ಅಂದ್ಕೊಳ್ತಾರೆ, ಇನ್ನೇನು 2 ದಿನ ವೀಕೆಂಡ್ ಬರುತ್ತೆ. ಬಟ್ ಶುಕ್ರವಾರ ಇನ್ನೇನು ಆಫೀಸ್ಗೆ ಬಿಡಬೇಕು, ಒಂದು ಅರ್ಧ ಗಂಟೆದ ಮುಂಚೆ ಮೇಲಧಿಕಾರಿಗಳಿಂದನೋ ಒಂದು ಎಸ್ಕಲೇಷನ್ ರೂಪದಲ್ಲಿಯೋ ಇಲ್ಲಿ ಆ 2 ದಿನಗಳ ಆ ಉತ್ಸಾಹ ಆನಂದ ಏನಿರುತ್ತೋ ಅದನ್ನು ಕಿತ್ಕೊಳ್ತಾರಲ್ಲ, ಅಂದರೆ ಕಿತ್ಕೊಳ್ಳುವಂಥ ರೀತಿಯಲ್ಲಿ ಇಲ್ಲ, ಅಥವಾ ಈ ಬಂದಿರುವಂತಹ ವಿಷಯದಲ್ಲಿ ಅಂದರೆ ಕೊನೆಯ ಕ್ಷಣದಲ್ಲಿ ಯಾವುದೋ ಒಂದು ಪರೀಕ್ಷೆ ನಿಮ್ಮನ್ನು ಆ 2 ದಿನಗಳ ಕಾಲ ಕಷ್ಟಪಡೋ ರೀತಿಯಲ್ಲಿ ಮಾಡ್ತಾ ಇರುತ್ತೆ. ಸೊ ಈ ರೀತಿ ಅದೃಷ್ಟವನ್ನು ಅಂತ ಹೇಳ್ಬೋದು, ಅಥವಾ ಅದೃಷ್ಟ ಕೈಗೆ ಬರುತ್ತೆ ಅನ್ನುವಂಥ ಸಂದರ್ಭಗಳಲ್ಲಿ ಲಾಸ್ಟ್ ಮಿನಿಟಲ್ಲಿ ಈ ರೀತಿ ಕೆಲವೊಂದು ನಿರಾಶೆಗಳಾಗುವಂಥ ಸಂದರ್ಭಗಳು ಇರುತ್ತೆ. ಅಂದರೆ
ಯಾವುದೇ ವಿಷಯ ಆದ್ರೂ ಕೂಡ ಮುಗಿಯೋವರೆಗೂ, ಕಂಪ್ಲೀಟ್ ಆಗೋವರೆಗೂ ನಾವು ಎಕ್ಸ್ಪೆಕ್ಟೇಷನ್ನ ಇಟ್ಕೊಳ್ಳೋಕೆ ಹೋಗಬಾರ್ದು. ಅಥವಾ ಆ ಓವರ್ ಎಕ್ಸ್ಪೆಕ್ಟೇಷನ್ಸಿಂದ ನಾವು ಈ ನಾಳೆ ಬರುತ್ತಂತೆ, ಅಕೌಂಟಿಗೆ ಬಂದಿದೆ ಅಂತೆ, ಇನ್ನೇನೋ ಕ್ರೆಡಿಟ್ ಆಗುತ್ತಂತೆ ಕಂತೆಗಳನ್ನೆಲ್ಲ ಬಿಡಬೇಕಾಗಿರುತ್ತೆ. ಇಲ್ಲಿ ಆಲ್ಮೋಸ್ಟ್ ನಿಮ್ಮ ಅಕೌಂಟಿಗೆ ಬಂದು ನಿಮಗೆ ಕ್ರೆಡಿಟೆಡ್ ಅಂತ ಮೆಸೇಜ್ ಬರೋವರೆಗೂ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೆಲವೊಂದು ಕಮಿಟ್ಮೆಂಟ್ಗಳನ್ನು ಇಟ್ಕೋಬಾರ್ದು. ಅಂದರೆ ಯಾವುದೇ ವಿಷಯ ಕಂಪ್ಲೀಟಾಗಿ ನಿಮಗೆ ತಲುಪುವವರೆಗೂ ಕೂಡ ಯಾವುದೇ ವಿಷಯದಲ್ಲಿ ಬ್ಲೈಂಡ್ ಕಾನ್ಫಿಡೆಂಟು, ಅಂಧವಿಶ್ವಾಸವನ್ನು ಇಟ್ಕೋಬೇಕಾಗಿರುತ್ತೆ. ಯಾರ ಮೇಲೆಯೂ ಕೂಡ ಡಿಪೆಂಡ್ ಆಗಬಾರ್ದು. ಈ ಸಂದರ್ಭದಲ್ಲಿ ಏನಿದ್ರೂ ಕೂಡ ನಿಮ್ಮ ಸ್ವಂತ ನಿರ್ಧಾರಗಳ ಮುಖಾಂತರ ತಗೊಳ್ಳುವಂತಹ ಸ್ವಂತ ವ್ಯಕ್ತಿತ್ವದಿಂದ, ಸ್ವಂತ ಜ್ಞಾನದಿಂದ ಈ ಸಂದರ್ಭದಲ್ಲಿ ಕೆಲವೊಂದು ಪ್ರಯತ್ನಗಳನ್ನು ಮಾಡಬೇಕಾಗಿರುತ್ತೆ. ಯಾರೋ ಬರ್ತಾರೆ, ಯಾರೋ ಮಾಡ್ತಾರೆ, ಇವೆಲ್ಲನೂ ಅಷ್ಟೇ. ಅವರು ಬಂದು ಹೆಲ್ಪ್ ಮಾಡಿ ನಿಮಗೆ ಸಮಸ್ಯೆಗಳಿಂದ ಹೊರಗಡೆ ಬಿರೋವರೆಗೂ ಕೂಡ ನೀವು ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ಸು ಅಥವಾ ಡಿಪೆಂಡ್ ಆಗದೆ ಇರೋದೇ ನಿಮ್ಮ ಸ್ವಂತ ಪ್ರಯತ್ನಗಳಿಂದ ಮಾಡೋದು ಅತ್ಯುತ್ತಮವಾಗಿರುತ್ತೆ. ಇನ್ನು ಪಂಚಮ ಸ್ಥಾನದಲ್ಲಿ ರವಿ ಸ್ವಲ್ಪ ಆತಂಕಗಳನ್ನು ಸೃಷ್ಟಿಸುತ್ತಾ ಇರ್ತಾರೆ. ಇನ್ನು ಕುಜ 4ನೇ ಮನೆಯಲ್ಲಿ ಚತುರ್ಥ ಸ್ಥಾನದಲ್ಲಿ ಕುಜ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಈ ಕುಜ ಯಾರೇ ನಿಮಗೆ ಧನಾಧಿಪತಿ ಮತ್ತು ಚತುರ್ಥ ಸ್ಥಾನಾಧಿಪತಿ ಚತುರ್ಥ ಸ್ಥಾನಕ್ಕೆ ಬಂದಿರೋದ್ರಿಂದ ಕೆಲವೊಂದು ಅನಾವಶ್ಯಕವಾಗಿರುವಂತಹ ಭಯ ಅಥವಾ ಕೆಲವೊಂದು ಮುಖ್ಯವಾಗಿ ಈ ಮಾಸದಲ್ಲಿ ಅದು ಉದ್ಯೋಗ ಆಗಿರ್ಬೋದು, ಸ್ಥಳಾಂತರ ಆಗಿರಬಹುದು, ಪ್ಲೇಸ್ ಚೇಂಜಸ್ ಅನ್ನೋದು ತುಂಬ ಇಂಡಿಕೇಟ್ ಆಗ್ತಾ ಇದೆ. ಅಂದರೆ ಇರುವಂತಹ ಮನೆಯಿಂದ ಮತ್ತೊಂದು ಮನೆಗೆ ಹೋಗೋದಾಗಿರ್ಬೋದು, ಅಥವಾ ಈ ಸಂದರ್ಭದಲ್ಲಿ ಇರುವಂತಹ ಉದ್ಯೋಗದಿಂದ ಮತ್ತೊಂದು ಉದ್ಯೋಗ, ಒಂದು ಪ್ರಾಜೆಕ್ಟಿಂದ ಮತ್ತೊಂದು ಪ್ರಾಜೆಕ್ಟ್, ಈ ರೀತಿ ಚೇಂಜಸ್ ಆಫ್ ಪ್ಲೇಸ್, ಚೇಂಜಸ್ ಆಫ್ ಪ್ರೊಫೆಷನ್ ಅನ್ನೋದು ತುಂಬ ಸ್ಟ್ರಾಂಗಾಗಿ ಮೀನರಾಶಿಯವರಿಗೆ ಇಂಡಿಕೇಟ್ ಆಗ್ತಾ ಇದೆ. ಇನ್ನು ಆಲ್ಮೋಸ್ಟ್ ನಮಗೆ ಗೊತ್ತು, ರಾಹು ವ್ಯಯಸ್ಥಾನದಲ್ಲಿ ಅನಾವಶ್ಯಕವಾಗಿರುವಂತಹ ಭಯ, ಆತಂಕಗಳು, ನಿದ್ದೆನೇ ಬರ್ದಂಗೆ ಮಾಡ್ತಾರೆ ಅವರು. ನಾನಾ ವಿಷಯಗಳು, ನಾನಾ ರೀತಿ ಕೆಲವೊಂದು ಭ್ರಮೆ, ತಪ್ಪು ಅರ್ಥಗಳು, ಊಹೆಗಳು, ಇವೆಲ್ಲವೂ ಕೂಡ ನಿದ್ದೆನೇ ಕಮ್ಮಿ ಬರೋ ಥರ ಈ ರೀತಿ ಮಾಡ್ತಾ ಇರ್ತಾರೆ. ಆದರೆ ಪಂಚಮ ಸ್ಥಾನದಲ್ಲಿ ಗುರು ಅದ್ಭುತವಾಗಿ ಯೋಗಕಾರಕನಾಗಿದ್ದು, ನಾನು ಹೇಳಿದ ರೀತಿಯಲ್ಲಿ ತನ್ನ ಭಾಗ್ಯ ದೃಷ್ಟಿಯಿಂದ ಒಬ್ಬ ತಂದೆ ಥರ ನೋಡ್ತಾ ಇರ್ತಾರೆ, ಸಂರಕ್ಷಿಸಿಕೊಳ್ತಾ ಇರ್ತಾರೆ. ಆದರೆ ಈ ಮಾಸದಲ್ಲಿ ಪ್ರಮುಖವಾಗಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಬಹಳ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗಿರುತ್ತೆ. ಈ ಮಾಸದಲ್ಲಿ ಸ್ವಲ್ಪ ಆತಂಕಗಳು ಉಂಟಾಗುವಂತಹ ಸಾಧ್ಯತೆಯೂ ಇರುತ್ತೆ. ಅಥವಾ ಸಡನ್ನಾಗಿ ಬರುವಂತಹ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ನಿಮಗೆ ಭಯ, ಆತಂಕಕ್ಕೆ ಗುರಿ ಮಾಡುವಂತಹ ಅವಕಾಶಗಳು ಕೂಡ ಇರಬಹುದು. ಆದ್ದರಿಂದ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಅಥವಾ ಇಂದಿನ ದಿನಗಳಿಂದ ಏನಾದರೂ ಆರೋಗ್ಯ ಸಮಸ್ಯೆಗಳಿದ್ದರೆ ಅದಕ್ಕೆ ಸೂಕ್ತ ಚಿಕಿತ್ಸೆ, ಅದಕ್ಕೆ ಸೂಕ್ತವಾಗಿರುವಂಥ ಔಷಧಿ ಸೇವನೆ ಇತ್ಯಾದಿ ವಿಷಯಗಳನ್ನು ಮಾಡಿಕೊಳ್ತಾ ಆರೋಗ್ಯವನ್ನು ನೋಡ್ಕೋಬೇಕಾಗಿರುತ್ತೆ. ಯಾರನ್ನೂ ಕೂಡ ಬ್ಲೈಂಡಾಗಿ, ಡಿಪೆಂಡಾಗಿ ಅಥವಾ ಈ ರೀತಿ ನಂಬಿ ಮೋಸ ಹೋಗುವಂಥ ಸಾಧ್ಯತೆಯೂ ಇರುತ್ತೆ. ಸೊ ನೀವು ಮಾಡ್ತಾ ಇರುವಂತಹ ಯಾವುದೇ ಹೊಸ ಯೋಜನೆಗಳಾಗಿರ್ಬೋದು, ಶನಿ ಅಲ್ವಾ ರಾಶಿಯಲ್ಲೇ ಇರ್ತಾರೆ, ಅದು ವಕ್ರಗಮನದಲ್ಲಿರ್ತಾರೆ. ಪ್ರತಿಯೊಂದು ಪ್ಲಾನಿಂಗಾಗಿ ಒಂದು ಎಕ್ಸಿಕ್ಯೂಟ್ ಮಾಡ್ತಾ ಹೋಗಬೇಕು. ಪ್ರಾಪರ್ ಪ್ಲಾನಿಂಗ್ ಇರಬೇಕು, ಪ್ರಾಪರ್ ಎಕ್ಸಿಕ್ಯೂಷನ್ ಇರಬೇಕು, ಪ್ರಾಪರ್ ಡೆಸಿಷನ್ ಮೇಕಿಂಗ್ ಇರಬೇಕು. ಆವೇಶ, ಕೋಪ, ಆತ್ರ ಇತ್ಯಾದಿ ವಿಷಯಗಳು ಈ ಮಾಸದಲ್ಲಿ ನಿಮಗೆ ಯಾವುದೇ ರೀತಿ ಅನುಕೂಲತೆಯನ್ನು ನೀಡುವುದಿಲ್ಲ. ಮಾನಸಿಕವಾಗಿ, ಶಾರೀರಿಕವಾಗಿ ಕೆಲವೊಂದು ವಿಷಯಗಳಲ್ಲಿ ಆತಂಕಗಳಿರುವಂತಹ ಸಾಧ್ಯತೆಗಳು ಇದ್ರೂ ಕೂಡ ಇಲ್ಲಿ ಪ್ರತಿದಿನ ನೀವು ದೈವಾರಾಧನೆ, ಸ್ತೋತ್ರಗಳನ್ನು ಕೇಳೋದು, ದೈವ ಶ್ಲೋಕಗಳನ್ನು ಕೇಳ್ಕೊಳ್ಳೋದು, ಪ್ರತಿಯೊಂದು ದಿನ ಕೂತ್ಕೊಂಡ್ರೂ ಮಲ್ಕೊಂಡ್ರೂ ಕೆಲಸ ಮಾಡ್ತಾ ಇದ್ರೂ ಕೂಡ ಪ್ರತಿನಿತ್ಯವೂ ಕೂಡ ದೈವಾರಾಧನೆ, ಪ್ರಾರ್ಥನೆ ಮಾಡಿಕೊಳ್ತಾ ಈಗ ಇರುವಂತಹ ಕೆಲವೊಂದು ಆತಂಕಗಳನ್ನು ಹೊರಗಡೆ ಬರೋ ರೀತಿಯಲ್ಲಿ ಈ ಮೀನರಾಶಿಯವರು ಮುಂಜಾಗ್ರತೆ ಕ್ರಮಗಳು ತಗೋಬೇಕಾಗಿರುತ್ತೆ. ಆದರೆ ಕೆಲವೊಂದು ವಿಷಯಗಳಲ್ಲಿ ಉತ್ಸಾಹ ಇರಲ್ಲ, ಅಂದರೆ ಅದ್ಭುತವಾಗಿರುವಂತಹ ಉತ್ಸಾಹ ಇರುತ್ತೆ. ತುಂಬ ಆ್ಯಕ್ಟಿವ್ ಆಗಿ ನಿಮ್ಮ ಕೆಲಸಗಳು ಮಾಡ್ಕೊಳ್ತಿರ್ತೀರ. ಕಂಪ್ಲೀಟ್ ಎಂತಹ ಸಿಚುವೇಶನ್ ಇದ್ರೂ ಕೂಡ ನೀವು ಮಾಡಬೇಕು ಅಂದ್ಕೊಂಡಿರುವಂತಹ ಕೆಲಸ ಪೂರ್ತಿ ಮಾಡೋವರೆಗೂ ನಿಮಗೆ ಸಮಾಧಾನ ಇರಲ್ಲ. ಆ ರೀತಿ ಕೆಲಸಗಳು ಮಾಡ್ಕೊಳ್ತಾ ಇರ್ತೀರ.
ಸ್ವಲ್ಪ ಡಿಲೇ ಆದ್ರೂ ಆತಂಕಗಳಿದ್ರೂ ಕೂಡ ನಾನು ಫಸ್ಟಿಗೆ ಕೆಲಸ ಮುಗಿದು ಆಮೇಲೆ ನಾನು ವಿಶ್ರಾಂತಿ ತಗೊಳ್ತೀನಿ ಅನ್ನೋ ರೀತಿಯಲ್ಲಿ ಈ ಜವಾಬ್ದಾರಿಗಳ ಮತ್ತು ಜವಾಬ್ದಾರಿಗಳನ್ನು ಪೂರ್ತಿ ಮಾಡಬೇಕು ಅನ್ನುವಂತಹ ಒತ್ತಡ ಈ ರೀತಿ ಇರುತ್ತೆ. ಈಗ ಯಾರೋ ಬರ್ತಾರೆ, ಏನೋ ಮನಸ್ಸಲ್ಲಿರುವಂತಹ ಕೆಲವೊಂದು ಆಪ್ತರ ಜೊತೆಗೆ ಅಥವಾ ನಿಮ್ಮ ವೆಲ್ ವಿಷರ್ಸ್ ಅಂತವಂತಹ ವ್ಯಕ್ತಿಗಳ ಜೊತೆಗೆ ಈ ಸಂದರ್ಭದಲ್ಲಿ, ಈ ಮಾಸದಲ್ಲಿ ನಿಮ್ಮ ಕಷ್ಟ ಸುಖಗಳಾಗಿರ್ಬೋದು, ನಿಮ್ಮಲ್ಲಿರುವಂತಹ ಪ್ರೀತಿಯನ್ನು ಹೇಳ್ಕೊಂಡು ಅವರ ಸೂಚನೆಗಳನ್ನು ಪಡೆಯೋದಕ್ಕೆ ಅಥವಾ ಅವರೊಂದಿಗೆ ಒಂದು ಸಾಂತ್ವನವನ್ನು ಪಡೆಯೋದಕ್ಕೆ ಈ ಸಂದರ್ಭದಲ್ಲಿ ನೀವು ಅಂದರೆ ಒಬ್ಬರೇ ತನ್ನಲ್ಲಿರುವಂತಹ ದುಃಖ ಆಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಮತ್ತೊಂದು ಖುಷಿ ಪಡುವಂತಹ ವಿಷಯಗಳಾಗಿರಬಹುದು, ಬೇರೆಯವರೊಂದಿಗೆ ಸ್ವಲ್ಪ ಹಂಚಿಕೊಂಡು ಅವರ ಸಂತೋಷವನ್ನು, ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಂತಹ ಸಂದರ್ಭಗಳು ಕೂಡ ಬರುತ್ತೆ. ಆದರೆ ಈ ಮಾಸ ಪ್ರಮುಖವಾಗಿ ನಿಮ್ಮ ಜೀವನವನ್ನು ಬದಲಾಯಿಸುವಂತಹ ಕೆಲವೊಂದು ನಿರ್ಧಾರಗಳು, ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ರೀತಿಯಲ್ಲಿ ನಿಮ್ಮ ಜೀವನವನ್ನು ಕಂಡುಕೊಳ್ಳೋದಕ್ಕೆ ಅಥವಾ ಆದಾಯನ ಕಂಡುಕೊಳ್ಳೋದಕ್ಕೆ ಅಥವಾ ಕೆಲವೊಂದು ವಿಷಯಗಳಲ್ಲಿ ಪ್ರಮುಖವಾಗಿ ನಿರ್ಧಾರಗಳು ತಗೊಳ್ಳೋದಕ್ಕೆ, ಈ ನಿರ್ಧಾರಗಳಿಂದ ಜೀವನದಲ್ಲಿ ಕೆಲವೊಂದು ಸಾನುಕೂಲ ಅಂದರೆ ಅಷ್ಟು ಈಸಿಯಾಗಿ ಅದು ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ, ಬಟ್ ಆದ್ರೂ ಕೂಡ ಇಲ್ಲಿ ತಗೊಂಡು ನೀವು ಮಾಡಬೇಕಾಗಿರುವಂತಹ ಅಥವಾ ಪ್ರಯತ್ನಗಳು ಆರಂಭ ಮಾಡಿದ್ರೆ ಅದು ನಿಮ್ಮ ಫ್ಯೂಚರಲ್ಲಿ, ನಿಮ್ಮ ಮುಂದಿನ ದಿನಗಳಲ್ಲಿ ಅದ್ಭುತವಾಗಿರುವಂತಹ ಫಲಗಳನ್ನು ನೀಡ್ತಾ ಇರುತ್ತೆ. ಸೊ ಎಗೈನ್ ಯಾರ ಮೇಲೇನೂ ಡಿಪೆಂಡ್ ಆಗಬಾರದು. ನಿಮ್ಮ ಸ್ವಂತ ವ್ಯಕ್ತಿತ್ವ, ನಿಮ್ಮ ಅಭಿಪ್ರಾಯಗಳು, ನಿಮ್ಮ ಸ್ವಂತ ನಿರ್ಧಾರಗಳು, ಈ ವಿಷಯಗಳ ಮೇಲೆ ನೀವು ಇರುತ್ತೆ. ಯಾಕಂದರೆ ಕೆಲವೊಂದು ಪೀಪಲ್ ವೇದದಲ್ಲಿ ರಾಹು ಇದ್ದಾರೆ ಸ್ವಾಮಿ, ಸೊ ವೇದದಲ್ಲಿ ರಾಹು ಇರುವಂತಹ ಸಂದರ್ಭಗಳಲ್ಲಿ ಏನಾಗುತ್ತೆ, ಮಿಸ್ಗೈಡ್ ಮಾಡುವಂಥದ್ದು ಅಥವಾ ಶಾರ್ಟ್ಕಟ್ಟಲ್ಲಿ ದುಡ್ಡು ಮಾಡಿಕೊಡ್ತೀವಿ ಅಥವಾ ಈಸಿಯಾಗಿ ನಿಮಗೆ ಅಪ್ರೂವಲ್ ಮಾಡಿಸ್ಕೊಡ್ತೀವಿ, ಈ ರೀತಿ ಹಣ ಕೊಟ್ಟು ಮೋಸ ಹೋಗುವಂಥ ಚಾನ್ಸಸ್ ಬಹಳ ಇಷ್ಟು ಇರೋದರಿಂದ ಹಣಕಾಸಿನ ವಿಷಯಗಳಲ್ಲಿ, ಆರೋಗ್ಯದ ವಿಷಯಗಳಲ್ಲಿ ನಿಮಗೆ ಏನು ಅನಿಸುತ್ತೆ ಅದನ್ನು ಮುಂದುವರಿಸಿ, ಅದು ಆ ರೀತಿ ನೀವು ಪ್ಲಾನಿಂಗ್ ಮಾಡಿಕೊಳ್ಳಿ. ಈ ಆರೋಗ್ಯ ಸಮಸ್ಯೆಗಳಂತ ಬಂದಾಗ ಕೆಲವೊಂದು ಸಾರಿ ನಮಗೆ ನಾವೇ ಆರೋಗ್ಯವನ್ನು ಅದು ಶ್ರುತಿ ಮೀರೋ ಥರ ಮಾಡ್ಕೊಳ್ತಾ ಇರ್ತೀವಿ. ಈಗ ಕೆಲವೊಂದು ಪ್ರದೇಶಗಳಲ್ಲಿ ಆರೋಗ್ಯ ಸಮಸ್ಯೆಗಳಿದ್ದರೆ ಏನು ಮಾಡ್ತಾರೆ, ನೆರೆ ಹೊರೆಯರು ಅಥವಾ ಆಪ್ತರ ಜೊತೆ ನನಗೆ ಈ ರೀತಿ ಆಗ್ತಾಯಿದೆ, ಈ ರೀತಿ ಪ್ರಾಬ್ಲಮ್ ಇದ್ದರೆ ಇನ್ನೊಬ್ಬರು ಹೇಳ್ತಾರೆ ನನಗೂ ಇದೇ ರೀತಿ ಆಗಿತ್ತು, ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದರು, ಆ ಟ್ಯಾಬ್ಲೆಟ್ ನಾನು ತಗೊಂಡೆ ಸರಿ ಹೋಯಿತು. ಯಾವ ಟ್ಯಾಬ್ಲೆಟು ಕೊಡಿ, ಅವ್ರಿಗೆ ಯಾವ ಸಂದರ್ಭಕ್ಕೆ ಯಾವ ಟ್ರೀಟ್ಮೆಂಟ್ಗೋಸ್ಕರ ಕೊಟ್ಟಿರ್ತಾರೋ ಔಷಧಿ ಗೊತ್ತಿರಲ್ಲ, ಬಟ್ ನಿಮ್ಮ ಲಕ್ಷಣಗಳು, ಅವ್ರ ಲಕ್ಷಣಗಳು, ಒಬ್ಬೊಬ್ಬರ ಬಾಡಿ ಇನ್ನು ಈ ರೀತಿ ಇರೋಂಗಿದ್ರೆ ಇನ್ನು ಡಾಕ್ಟರ್ಸು ಈ ಲ್ಯಾಬ್ಸು ಇವೆಲ್ಲ ಯಾಕೆ ಬೇಕಾಗಿತ್ತು ಅಲ್ವಾ? ಸೊ ಆಗಿರೋದ್ರಿಂದ ನಿಮ್ಮ ಸ್ವಂತ ನಿರ್ಧಾರ, ನಿಮ್ಮ ಆರೋಗ್ಯ, ನಿಮ್ಮ ಹಣಕಾಸಿನ ಸ್ಥಿತಿ, ನಿಮ್ಮ ಅಭಿಪ್ರಾಯಗಳು ಇದೆಲ್ಲವೂ ಕೂಡ ಬೇರೆಯವರ ಮೇಲೆ ಡಿಪೆಂಡ್ ಆಗ್ದಂಗೆ ಈ ಸಂದರ್ಭದಲ್ಲಿ ನೀವು ಈ ಆರೋಗ್ಯದ ಬಗ್ಗೆ, ಹಣಕಾಸಿನ ವ್ಯವಹಾರಗಳ ಬಗ್ಗೆ ಜಾಗರೂಕವಾಗಿರಬೇಕಾಗಿರುತ್ತೆ. ಸೊ ಮುಂಚೆ ಹೇಳ್ದಂಗೆ ಚತುರ್ಥ ಸ್ಥಾನಕ್ಕೆ ಚತುರ್ಥಾಧಿಪತಿ ಆಗಮನ ಆಗ್ತಾ ಇರೋದ್ರಿಂದ ಸ್ಥಳ ಬದಲಾವಣೆ ಅನ್ನೋದು ತುಂಬ ಸ್ಟ್ರಾಂಗಾಗಿ ಇಂಡಿಕೇಟ್ ಆಗ್ತಾ ಇದೆ. ಅದು ವೃತ್ತಿ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಅಥವಾ ನೀವು ಮಾಡ್ತಾ ಇರುವಂತಹ ಮನೆ ಆಗಿರಬಹುದು, ಬದಲಾವಣೆ ಅನ್ನೋದು ಸೂಚಿಸ್ತಾ ಇದೆ. ಇನ್ನು ವಕ್ರಗಮನದಲ್ಲಿರುವಂತಹ ಶನಿ ಪರಮಾತ್ಮ ಈ ಸಂದರ್ಭದಲ್ಲಿ ಹಳೆಯ ದಿನಗಳಲ್ಲಿ ಮಾಡಿರುವಂತಹ ಮಿಸ್ಟೇಕ್ಸ್ನ ಕರೆಕ್ಟ್ ಮಾಡಿಕೊಂಡು, ಹಳೆಯ ದಿನಗಳಲ್ಲಿ ಕಳ್ಕೊಂಡಿರುವಂತಹ ಅವಕಾಶಗಳನ್ನು ಮತ್ತೆ ಪಡೆಯೋದಕ್ಕೆ, ಹಳೆಯ ದಿನಗಳಲ್ಲಿ ಕಳ್ಕೊಂಡಿರುವಂತಹ ಕೆಲವೊಂದು ಅಪರ್ಚುನಿಟೀಸಿಂದ ಮತ್ತೆ ನಿಮ್ಮ ಕಷ್ಟದಿಂದ ಅದನ್ನು ಪ್ರೂವ್ ಮಾಡಿಕೊಳ್ಳೋದಕ್ಕೆ. ಸೊ ಫಾರ್ ಎಕ್ಸಾಂಪಲ್, ನೀವು ಪಾಸ್ಟಲ್ಲಿ ಏನಾದರೂ ಪ್ರಯತ್ನ ಮಾಡೋದಕ್ಕೋಗಿ ಫೇಲ್ ಆಗಿ ಅಂತಹ ವಿಷಯಗಳನ್ನು ಈಗ ಕೈಗೆ ತಗೊಂಡ್ರೆ ನಿಮಗೆ ಅನುಕೂಲ ಫಲಗಳು, ಅದನ್ನೇ ರೆಟ್ರೋಗ್ರೇಡ್ ಸ್ಟೇಟಲ್ಲಿ ಶನಿ ಪರಮಾತ್ಮ ನೀಡ್ತಾ ಇರುತ್ತೆ. ಬಟ್ ಈಸಿಯಾಗಿ ಆಗಲ್ಲ, ವ್ಯಯಸ್ಥಾನದ ಫಲಗಳನ್ನು ಕೊಡ್ತಾ ಇರ್ತಾರೆ ವಕ್ರಗಮನ ಸಂಚಾರದ ಮುಖಾಂತರ. ಸೊ ಇಟ್ ಶುಡ್ ಬಿ ಮೋರ್ ಎಕ್ಸ್ಪೆನ್ಸಿವ್, ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರುತ್ತೆ. ಸೊ ಪರ್ಟಿಕ್ಯುಲರಾಗಿ ಈ ಸಂದರ್ಭದಲ್ಲಿ ಕೆಲವೊಂದು ಪ್ರಮುಖ ಬಿಸ್ನೆಸ್ ಮಾಡಬೇಕು. ಸೊ ದೊಡ್ಡ ಮಟ್ಟದಲ್ಲಿ ಹೂಡಿಕೆಗಳು ಮಾಡದೆ, ದೊಡ್ಡ ಮಟ್ಟದಲ್ಲಿ ನಿರ್ಧಾರಗಳು ತಗೊಳ್ಳದೆ ಇರೋದರಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಉತ್ತಮ. ಯಾಕಂದರೆ ಇಲ್ಲಿ ಧನಾಧಿಪತಿ ಚತುರ್ಥಾಧಿಪತಿ ಕುಜ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೂ ಅಷ್ಟೇ, ದೂರದ ಪ್ರದೇಶದಲ್ಲಿ ಇರುವಂತಹ ವಿದ್ಯಾಸಂಸ್ಥೆಗಳಲ್ಲಿ
ಸೀಟ್ ಬರೋದಾಗಿರ್ಬೋದು, ಉದ್ಯೋಗಸ್ಥರಿಗೆ ದೂರ ಪ್ರದೇಶದಲ್ಲಿರುವಂತಹ ಪ್ರದೇಶಗಳಲ್ಲಿ ವರ್ಗಾವಣೆ ಆಗೋದು ಅಥವಾ ಅಲ್ಲಿ ಉದ್ಯೋಗ ಬರೋದು, ಈ ರೀತಿ ವಿಷಯಗಳು ಗೋಚಾರವಾಗ್ತಾ ಇದೆ ಮೀನರಾಶಿಯವರಿಗೆ ಆಗಸ್ಟಲ್ಲಿ. ಇನ್ನು ಪಂಚಮ ಸ್ಥಾನದಲ್ಲಿ ರವಿಯ ಜೊತೆಗೆ ಬುಧನೂ ಕೂಡ ಈ ರೀತಿ 5ನೇ ತಾರೀಕು ಮೇಲೆ ಇನ್ ಕೇಸ್ ಈ ಆನ್ಸೆಸ್ಟ್ರಲ್ ಪ್ರಾಪರ್ಟೀಸು, ಆಸ್ತಿ ವಿವಾದಗಳು ಅಥವಾ ಆಸ್ತಿಗೆ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳು ಸೂಕ್ತವಾಗಿ ಪರಿಹಾರವಾಗೋದಕ್ಕೆ, ಅಗೇನ್ ನಿಮ್ಮ ಹೆಸರಿಗೆ ಅದು ಬದಲಾಗೋದಕ್ಕೆ ಅಥವಾ ನಿಮ್ಮ ಹ್ಯಾಂಡ್ ಓವರಲ್ಲಿ ಬರೋದಕ್ಕೆ ಅನುಕೂಲವಾಗಿರುತ್ತೆ. ಇನ್ನು ಪ್ರಮುಖವಾಗಿ ಈಗ ಸಪ್ತಮ ಸ್ಥಾನದಲ್ಲಿ ಶುಕ್ರ, ಈ ವಿಷಯದಲ್ಲಿ ಮಾತ್ರ ಮೀನರಾಶಿಯವರು ಬಹಳಷ್ಟು ಕೇರ್ಫುಲ್ ಆಗಿರುತ್ತೆ. ಯಾಕಂದರೆ ತುಂಬ ಜಾಗರೂಕತೆಯಿಂದ ಕೇಳಿ, ಯಾಕಂದರೆ ನೀಚ ಸ್ಥಾನವಾಗಿರುವಂತಹ ಸಪ್ತಮ ಸ್ಥಾನದಲ್ಲಿ ಶುಕ್ರ ಬಂದಿರೋದ್ರಿಂದ ಪರ್ಟಿಕ್ಯುಲರ್ ಆಗಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಸ್ತ್ರೀಯಾಗಿರ್ಬೋದು, ಪುರುಷರಾಗಿರ್ಬೋದು, ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿಯ ಜೊತೆ ಆಗುವಂತಹ ಸಣ್ಣ ಪುಟ್ಟ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಜಗಳಗಳು, ವಿವಾದಗಳು, ನಾನು ಹೇಳಿದೆ ಮುಂಚೆ, ನಿಮ್ಮಲ್ಲಿರೋಂತಹ ಕಷ್ಟ ಸುಖಗಳನ್ನು ಬೇರೆಯವ್ರ ಹತ್ರ ಹಂಚಿಕೊಳ್ತೀರಾ. ಸೊ ಇಲ್ಲಿ ಆ ಇಂಪ್ಯಾಕ್ಟನ್ನು ಇಲ್ಲಿ ನೋಡ್ಕೊಳ್ಳಿ. ಯಾಕಂದರೆ ಇಲ್ಲಿ ಈ ಅಡ್ವಾಂಟೇಜಸ್ ಆಗಿ ತಗೊಂಡು ನಿಮ್ಮ ಮಧ್ಯೆ ಒಬ್ಬ ಮೂರನೇ ವ್ಯಕ್ತಿ ಆಗಮನ, ಅದು ಫ್ರೆಂಡ್ಲಿಯಾಗಿನೋ ಅಥವಾ ಬೇರೆ ಕೆಟ್ಟ ಉದ್ದೇಶದಿಂದನೋ, ನೀವು ಏನೋ ಪಾಪ ನಿಸ್ವಾರ್ಥದಿಂದ ಏನೋ ನಮ್ಮ ಮನಸ್ಸಲ್ಲಿರುವಂತಹ ಭಾರ ಇಳಿಸ್ಕೋಬೇಕು ಅನ್ನುವಂತಹ ಉದ್ದೇಶದಿಂದ ಶೇರ್ ಮಾಡ್ಕೊಳ್ತೀರಾ. ಬಟ್ ಆ ವ್ಯಕ್ತಿಗೆ ಈ ವೀಕ್ನೆಸ್ನ ಅಡ್ವಾಂಟೇಜಾಗಿ ತಗೊಂಡು ನಿಮ್ಮ ಮಧ್ಯೆ ಬಂದು, ಈಗ ಪುರುಷರಾದರೆ ಸ್ತ್ರೀಯರ ಜೊತೆ ಅದು ಇಲ್ಲೀಗಲ್ ಅಫೇರ್ ಆಗೋದಕ್ಕೆ, ಸ್ತ್ರೀಯರು ಕೂಡ ಅದೇ ರೀತಿ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಕೆಲವೊಂದು, ಯಾಕಂದರೆ ಈ ರೀತಿ ವಕ್ರಗಮನದಲ್ಲಿರುವಂತಹ ಶನಿ ಪರಮಾತ್ಮ ಈ ರೀತಿ ಪರೀಕ್ಷೆಗಳು ಬಹಳಷ್ಟು ನೀಡ್ತಾ ಇರ್ತಾರೆ. ಬಟ್ ನೀವು ವ್ಯಯದಲ್ಲಿರುವಂತಹ ರಾಹು ಈ ರೀತಿ ಅಂತ ಭ್ರಮೆಗಳನ್ನು ಸೃಷ್ಟಿಸುತ್ತಾ ಇರ್ತಾರೆ. ಬಟ್ ಅದನ್ನು ನೀವು ಯಾವ ರೀತಿ ನಿಭಾಯಿಸ್ತೀರಾ, ಧರ್ಮಬದ್ಧವಾಗಿ ಈ ರೀತಿ ಅನೈತಿಕ ಅಕ್ರಮ ವಿಷಯಗಳಿಗೆ ನೀವೇನಾದರೂ ಸಂಬಂಧಗಳಿಗೇನಾದರೂ ಕಾಲಿಟ್ಟರೆ ದೇರ್ ಆರ್ ಲಾಟ್ ಮೆನಿ ಚಾಲೆಂಜಸ್ ಫ್ಯೂಚರಲ್ಲಿ ಫೇಸ್ ಮಾಡುವಂಥ ಸಾಧ್ಯತೆ. ಆಲ್ರೆಡಿ ಇರುವಂತಹ ಸಮಸ್ಯೆಗಳೇ ಸಾಕಪ್ಪ, ಈ ಸಮಸ್ಯೆಗಳಿಂದ ಹೊರಗಡೆ ಬಂದರೆ ಸಾಕು ಅನ್ನುವಂತಹ ಸಂದರ್ಭಗಳಲ್ಲಿ ಆ ಕ್ಷಣಿಕ ಸುಖಕ್ಕೋಸ್ಕರ ಅಥವಾ ತಾತ್ಕಾಲಿಕವಾಗಿ ಸಿಗುವಂತಹ ಒಂದು ಸಂತೋಷಕ್ಕೋಸ್ಕರ ಈ ರೀತಿ ನೀವು ತಪ್ಪು ನಿರ್ಧಾರಗಳು, ತಪ್ಪು ಹೆಜ್ಜೆಗಳನ್ನೋದು ನಿಮ್ಮ ಕುಟುಂಬ ಜೀವನದಲ್ಲಿ, ವೈವಾಹಿಕ ಜೀವನದಲ್ಲಿ ಬಹಳಷ್ಟು ಬಿರುಕುಗಳನ್ನು ಮೂಡಿಸಿ ಬಹಳಷ್ಟು ತೊಂದರೆಗಳನ್ನು ಉಂಟು ಮಾಡುವಂತಹ ಸಾಧ್ಯತೆ ಇರುತ್ತೆ. ಸೊ ಆದ್ದರಿಂದ ಆದಷ್ಟು ಈ ರೀತಿ ವಿಷಯಗಳಿಗೆ ದೂರವಾಗಿರೋದು. ಹೊಸ ಸ್ಟ್ರೇಂಜರ್ಸ್ ಹತ್ರ ಆಗಿರ್ಬೋದು, ಪರಿಚಯ ಆಗಿರುವಂತಹ ಹೊಸ ವ್ಯಕ್ತಿಗಳ ಜೊತೆ ಆಗಿರಬಹುದು, ಈ ಸಂದರ್ಭದಲ್ಲಿ ನಿಮ್ಮ ಪರಿಚಯ ಆಗಿರ್ಬೋದು, ಸಂಬಂಧ ಆಗಿರ್ಬೋದು, ಜಸ್ಟ್ ಬಿ ಇನ್ ಯುವರ್ ಲಿಮಿಟ್ಸ್. ಅದೇ ರೀತಿ ವಿವಾಹ, ಮದುವೆ ಮಾಡ್ಕೊಳ್ತೀವಿ, ಈಗ ನಡೀತಾ ಇರೋದು ತುಂಬ ಕೆಲವೊಂದು ಈ ವಿವಾಹ ನೋಂದಣಿ ಕೇಂದ್ರಗಳು, ಮ್ಯಾಟ್ರಿಮೋನಿಯಲ್ ಸೈಟ್ಸಲ್ಲಾಗಿರ್ಬೋದು, ವಿಷಯಗಳಲ್ಲಾಗಿರಬಹುದು, ಬಹಳಷ್ಟು ಇನ್ನೇನು ಪ್ರಪೋಸಲ್ ಇಷ್ಟ ಆಗಿದೆ ಅಂತಾರೆ, ಅವರು ಪ್ರಪೋಸಲ್ ಓಕೆ ಅಂತೀರ, ಫೋನಲ್ಲಿ ಮಾತಾಡ್ಕೊಳ್ಳೋದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಪರಿಚಯಗಳಾಗಿರಬಹುದು. ಇಂತಹ ವ್ಯಕ್ತಿಗಳು, ಹೊಸ ಸಂಬಂಧಗಳು ಈ ಒಂದು ರೀತಿ ಮಾಯೆಯ ರೂಪದಲ್ಲಿ ನಿಮ್ಮನ್ನು ಮತ್ತಷ್ಟು ಸಮಸ್ಯೆಗಳಿಗೆ ಸಿಕ್ಕಾಕ್ಸೋದ್ರಿಂದ ದಯವಿಟ್ಟು ಈ ಮಾಸದಲ್ಲಿ ನೀವು ಬಹಳಷ್ಟು ಹುಷಾರಾಗಿರಬೇಕಾಗಿರುತ್ತೆ. ಪ್ರಮುಖವಾಗಿ ಈ ಮಾಸದಲ್ಲಿ ಮೀನರಾಶಿಯವರು ಪಂಚಮ ಸ್ಥಾನದಲ್ಲಿ ರವಿ ಇರೋದರಿಂದ ಭಾನುವಾರದಂದು, ರವಿಯ ವಾರದಂದು ಯಾವುದೇ ಮದ್ಯ, ಮಾಂಸ ಇತ್ಯಾದಿ ವಿಷಯಗಳು ಮಾಡದೆ ಪರ್ಟಿಕ್ಯುಲರ್ ಆಗಿ ತುಂಬ ಪ್ರತಿದಿನವೂ ಕೂಡ ಸೂರ್ಯ ನಮಸ್ಕಾರಗಳು, ಸಂಧ್ಯಾವಂದನ ಮಾಡುವುದು, ನೀರಿನಿಂದ ಅರ್ಘ್ಯ ಬಿಡೋದಾಗಿರಬಹುದು, ಗೋಧಿಯನ್ನು ಭಾನುವಾರದಿಂದ ದಾನ ಮಾಡೋದಾಗಿರ್ಬೋದು, 1 kg ಗೋಧಿ ರವೆಯಿಂದ ಮಾಡಿರುವಂತಹ ಸಿಹಿ ಪದಾರ್ಥಗಳನ್ನು ಚಿಕ್ಕ ಮಕ್ಕಳಿಗೆ ದಾನ ಮಾಡೋದರಿಂದ ರವಿ ಅನುಗ್ರಹ ಸಿಗುತ್ತೆ. ಅದೇ ರೀತಿ ಚತುರ್ಥ ಸ್ಥಾನಕ್ಕೆ ಬಂದಿರುವಂತಹ ಕುಜ, ಮಂಗಳವಾರ ಈ ಕುಜನ ಸನ್ನಿಧಿಯಲ್ಲಿ ಅಥವಾ ನವಗ್ರಹಗಳಲ್ಲಿ ಕುಜ ಇರುವಂಥ ಸಂದರ್ಭಗಳಲ್ಲಿ ಅಥವಾ ಈ ಬೇವಿನ ಮರ ಅಥವಾ ಅರಳಿ ಮರ ಕೆಳಗಡೆ ಪ್ರತಿಷ್ಠಾಪನೆ ಮಾಡಿರುವಂತಹ ಜೋಡಿನಾಗು, ನಾನು ಹೇಳಿದ್ದೀನಿ ಆಲ್ರೆಡಿ, ಶ್ರಾವಣ ಮಾಸ ಬರ್ತಾ ಇದೆ. ಮಂಗಳವಾರ ದಿನಗಳು, ಎಸ್ಪೆಷಲಿ ಈ ಮಂಗಳವಾರ ದಿನಗಳು ಅಲ್ಲಿ ಸ್ವಲ್ಪ ಹಾಲಿನಿಂದ ಅಭಿಷೇಕ ಮಾಡೋದಾಗಿರ್ಬೋದು, ಅಥವಾ ಕುಂಕುಮ ಬೆರೆಸಿರುವಂತಹ ನೀರಿನಿಂದ ಅಭಿಷೇಕ ಮಾಡೋದಾಗಿರ್ಬೋದು, ತುಪ್ಪದ ದೀಪ ಹಚ್ಚಿ ಒಂದು 11 ಪ್ರದಕ್ಷಿಣೆಗಳು ಮಾಡೋದರಿಂದ ಈ ಕುಜದೋಷ, ಪ್ರತಿದಿನ ಕೂಡ ಸುಬ್ರಹ್ಮಣ್ಯ ಅಷ್ಟಕವನ್ನು ಪಾರಾಯಣ ಮಾಡೋದರಿಂದ ಮತ್ತಷ್ಟು ಶುಭ ಫಲಗಳನ್ನು ಪಡೆಯಬಹುದು. ಬಟ್ ಎನಿವೇ, ಶ್ರೀ ಗುರುರಾಯರ, ದತ್ತಾತ್ರೇಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ಯಾಕಂದರೆ ಪಂಚಮದಲ್ಲಿದ್ದು ಭಾಗ್ಯ ದೃಷ್ಟಿ ಇರೋದರಿಂದ. ಬಟ್ ನೀವು ತಪ್ಪು ನಿರ್ಧಾರಗಳು ತಗೊಳ್ಳೋಕೆ ಹೋಗಬೇಡಿ, ಸ್ವಯಂಕೃತ ಅಪರಾಧಗಳು ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತಾ, ಸದಾ ಆ ಶ್ರೀ ಗುರುರಾಯರು
ಮತ್ತು ಶ್ರೀಮನ್ನಾರಾಯಣರು ನಿಮಗೆ ಸದಾ ಐಶ್ವರ್ಯ ಆರೋಗ್ಯವನ್ನು ನೀಡಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.